ಸರ್ ಎಷ್ಟೊತ್ತಿಂದ ಕ್ಯೂ ನಿಂತಿದ್ದೀರಾ? ಎಷ್ಟೊತ್ತಿಂದ? 1 ಅವರು. ಬೆಳಗ್ಗೆ 4 ಗಂಟೆಯಿಂದ ನಿಂತಿರೋರು ಇನ್ನೂ ಕಚ್ಚಾಡ್ತಾವ್ರಲ್ಲಿ. ಅಲ್ಲಿ ಅಲ್ಲಿ ಒಬ್ಬೊಬ್ಬರು ಮಧ್ಯ ನುಗ್ತಾ ಇದ್ದಾರೆ. ಅದಕ್ಕೆ ಅಲ್ಲ, ನಾನು ಅಲ್ಲಿಂದ ರಿವರ್ಸ್ ಬಂದೆ ಇವಾಗ. ಗ್ಯಾಸ್ ಮತ್ತೆ ಎಷ್ಟು ಕೆ ಜಿ? 90, 60 ಇದ್ದು 90. ಪ್ರಾಬ್ಲಮ್ ಅಲ್ವಾ? ಗೌರ್ಮೆಂಟ್ ಫಿಕ್ಸ್ ಮಾಡಿರೋ 90 ಎಷ್ಟು? ಅವ್ರೇನು ಕೇಂದ್ರ ಸರ್ಕಾರ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಈ ಕಷ್ಟ. ಹಾಂ, ಗೊತ್ತಾಗುತ್ತೆ ಅಲ್ಲ. ಇವಾಗ 4 ಅವರ್ ನೀವು ಗ್ಯಾಸ್ ಹಾಕ್ಸ್ಕೊಂಡು ನಿಂತ್ಕೊಂಡು ದುಡಿಯೋದು ಯಾವಾಗ? LPG ಗೆ ಪ್ರಾಬ್ಲಮ್ಮು, CNG ಗೂ CNG ಕೊಡ್ತಾ ಇದ್ದಾರೆ ನೋಡಿ. ಇವಾಗ LPG ಒಳ್ಳೆ ಮೈಲೇಜ್ ಅಂತ ತಗೊಂಡ್ರಿ, ಇವಾಗ ಹಿಂಗಾಗ್ತಾಯಿದೆ ಕತೆ. CNG ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, LPG ಗೆ ಇವಾಗ ಪ್ರಾಬ್ಲಮ್ಮು ನೋಡಿ. ಕ್ಯೂ ಎಲ್ಲಿವರೆಗೂ ಇದೆ, ಟ್ರಾಫಿಕ್ ಬೇರೆ ಆಗೋಗಿದೆ ಗುರು ಇಲ್ಲಿ. ಓಹೋ, ಪೆಟ್ರೋಲ್ ಬಂಕ್ ಆ ಕಡೆ ಈ ಕಡೆ 2 ಕಡೆಯಿಂದಲೂ ನುಗ್ತಾ ಇದ್ದಾರೆ. ಇವತ್ತು ಆಟೋಗಳು ರಾಶಿನೇ ನಮ್ಮ ಚಾಮರಾಜಪೇಟೆಯಲ್ಲಿ. ಏನು ಗುರು, ಇಷ್ಟೊಂದು ಆಟೋಗಳು ಕ್ಯೂ ನಿಂತಿದೆ ಇಲ್ಲಿ ಗ್ಯಾಸ್ ಹಾಕ್ಸೋಕ್ಕೆ. LPG ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಆಟೋದವ್ರಿಗೆ ಮಾತ್ರ ತುಂಬ ಪ್ರಾಬ್ಲಮ್ ಆಗೋಗಿದೆ ನೋಡಿ. ಆಟೋ ನಾನು ಬೆಳಿಗ್ಗೆ ಇಲ್ಲಾಂದ್ರೂ ಒಂದು 9 ಗಂಟೆಯಿಂದ ನೋಡ್ತಾ ಇದ್ದೀನಿ ಇದೇ ಥರ ಕ್ಯೂ ನಿಂತಿದೆ. ಇಲ್ಲಾಂದ್ರೂ ಒಂದು 2 ಕಿಲೋಮೀಟ್ರ್ ಕ್ಯೂ ನಿಂತಿದ್ದಾರೆ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ. ಫುಲ್ ಟ್ರಾಫಿಕ್ ಆಗೋಗಿದೆ ಗುರು ಇಲ್ಲಿ. 1 ಬೈ 1 ತಳ್ಕೊಂಡು ಹೋಗ್ತಾ ಇದ್ದಾರೆ. LPG ಸಿಗ್ತಾ ಇಲ್ಲ ಎಲ್ಲೂ ನೋಡಿ. ಮಧ್ಯ ನುಗ್ಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಧ್ಯ ನುಗ್ಸ್ಕೊಂಡು ಯಾಕೆ ಹೋಗ್ತಾ ಇದ್ದೀರಾ ಅಂತ. 4 ಗಂಟೆಯಿಂದ ಕ್ಯೂ ನಿಂತಿದ್ದೀರಾ ನೋಡಿ. ಮಿಡಲ್ ಈಸ್ಟಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಇಲ್ಲಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲಿ ಈ ಕಡೆ ಆಟೋ ಬಾಡಿಗೆ ಕಟ್ಟೋದು ಎಲ್ಲಿ, ಬಾಡಿಗೆಯಲ್ಲಿ ತಗೊಂಡಿರೋರು ಇಲ್ಲೇ ಅರ್ಧ ದಿವಸ ನಿಂತ್ಕೊಬಿಟ್ರೆ LPG ಹಾಕ್ಸೋಕ್ಕೆ, ಇನ್ನು ಬಾಡಿಗೆ ಮಾಡೋದೆಲ್ಲಿ ನೋಡಿ. ಟ್ರಾಫಿಕ್ ಎಷ್ಟೊಂದು ಹೋಗಿದೆ. ಓಹೋ ಗುರು, ಇಲ್ಲಿ ಆಗಲ್ಲ ಗುರು, ನಿಜ ಹೋಗೋಕ್ಕಾಗಲ್ಲ. ಹಿಂಗೆ ಹೋಗೋಕ್ಕಾಗಲ್ಲ. ಏನು ಕತೆ ಇದು? ಎಷ್ಟು ಗಂಟೆಯಿಂದ ನಿಂತಿದ್ದಾರೆ ಕೇಳೋಣ ಇಲ್ಲಿ ಆಟೋ ಡ್ರೈವರ್ಸ್. ಸರ್ ಎಷ್ಟು ಗಂಟೆಯಿಂದ ಕ್ಯೂ ನಿಂತಿದ್ದೀರಾ? ಬೆಳಗ್ಗೆ 6 ಗಂಟೆ. ಏನು ಕತೆ? ಎಷ್ಟಾಗಿದೆ ಕೆ ಜಿ ಎಷ್ಟು? ಕೆ ಜಿ ಎಷ್ಟಾಗಿದೆ? ಅಂಕಲ್ ಫುಲ್ ಬ್ಯುಸಿ ಇದ್ದಾರೆ. ಇನ್ನೊಬ್ಬರು ಮಾತಾಡ್ಸೋಣ. ಎಷ್ಟು ಗಂಟೆಯಿಂದ ನಿಂತಿದ್ದೀರಾ? ಬೆಳಗ್ಗೆ 7 ಗಂಟೆ. ಎಷ್ಟು ಕೆ ಜಿ ಇವಾಗ? ಮತ್ತು ಹೆಂಗೆ ಜೀವನ? 90 ರೂಪಾಯಿ. ಮೊದಲು 60 ರೂಪಾಯಿದು 90 ರೂಪಾಯಿ. ಅರ್ಧ ದಿವಸ ಇಲ್ಲೇ ಹಾಕ್ಸೋಕ್ಕೆ ನಿಂತ್ಕೊಬಿಟ್ರು. 10 ಕಾಲು ಆಯ್ತಾ ಬಂತು. ಬನ್ನಿ ಮುಂದೆ ಬನ್ನಿ. 90 ರೂಪಾಯಿ ಅಂತೆ ಗುರು ಕೆ ಜಿಗೆ. ಒಂದು ನಿಮಿಷ ನಾನು ಸಿಗಾಕೊಂಡ್ಬಿಡ್ತೀನಿ ಇಲ್ಲಿ, ತೋರಿಸ್ತೀನಿ ಬನ್ನಿ. ಇಲ್ಲಿ ಬಂಕ್ ಹತ್ರ ಎಷ್ಟೊಂದು ಜನ ನಿಂತಿದ್ದಾರೆ. ರಿವರ್ಸ್ ಹೊಡಿತಾ ಇದ್ದೀನಿ ನಾನು. ಎಲ್ಲ 6 ಗಂಟೆ 7 ಗಂಟೆಯಿಂದ ಎಲ್ಲ ಬಂದು ಕ್ಯೂ ನಿಂತಿದ್ದಾರೆ ಗುರು. ಇವಾಗ ಟೈಮ್ 10 ಕಾಲು, 4 ಅವರ್ ಹತ್ರ ಆಯಿತು. ಸರ್ ಏನು ಎಷ್ಟು ಗಂಟೆಯಿಂದ ನಿಂತಿದ್ದೀರಾ? 7 ಗಂಟೆ. ಅಲ್ಲ ಇಲ್ಲಿ ಇರಲೇ ಇಲ್ವಾ ಗ್ಯಾಸ್? ಇವತ್ತೇ ಬಂದಿರೋದು ಇಲ್ಲಿ ಎಲ್ಲ ಏರಿಯಾದಲ್ಲೂ ಸಿಗ್ತಾ ಇಲ್ವಾ? ಹೆಂಗೆ ಜೀವನ? ಹಿಂಗೆ ಇದ್ದೇ ನಡೆದ್ರೆ 4 ಅವರ್ ಬರೀ ನೀವು ಗ್ಯಾಸ್ ಹಾಕ್ಸೋಕ್ಕೆ. ಬೆಳಗ್ಗೆ 3 ಗಂಟೆಗೆ 76ನೇ ಗಾಡಿ. ಇನ್ನೂ ಎಷ್ಟು ಗಾಡಿ ಇದೆಯಾ ಅಲ್ಲಿ ನೋಡಿ? ಬೆಳಗ್ಗೆ 4 ಗಂಟೆ 3 ಗಂಟೆಯಿಂದ ಬಂದು ನಿಂತಿದ್ದಾರೆ. ಎಷ್ಟೊಂದು ಗಾಡಿಗಳಿದೆ. ಇವರು ಡೈಲಿ ಬಾಡಿಗೆ ತಗೊಂಡು ಆಟೋ ಓಡಿಸೋರು ಇರ್ತಾರೆ. ಅವರು ಇಷ್ಟೊತ್ತಿಗೆ ಅವ್ರಿಗಾಗೋ ಬಾಡಿಗೆಗಾಗೋ ಅಮೌಂಟ್ ಆದರೂ ದುಡ್ಕೊಳ್ತಿದ್ರು ಬೆಳಗ್ಗೆಯಿಂದ. ಇಲ್ಲಿ ಬೆಳಗ್ಗೆಯಿಂದ ಗಾಡಿ ಹಾಕೊಂಡು ನಿಲ್ಸ್ಕೊಂಡಿದ್ದಾರೆ. ಇವತ್ತೆಲ್ಲ ಫಿಲ್ ಮಾಡಿಸೋದು, ಓಡಿಸೋದು, ನಾಳೆ ಬಂದು ಪುನಃ ಬಂದು ಕ್ಯೂ ನಿಂತ್ಕೊಳ್ಳೋದು ಅಷ್ಟೇ ಕತೆ. ಹಿಂಗೆ ಏನಾದ್ರು ಇದ್ದ ನಡೆದ್ರೆ ಇನ್ನೂ ಒಂದು 10-15 ದಿವಸ ಏನಾದ್ರು ನಡೆದ್ರೆ ಇಲ್ಲಿ ಇವಾಗ ಆಟೋದವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನಾಳೆ ದಿವಸ ನಾವು ಮನೇಲಿ ಯೂಸ್ ಮಾಡೋ ಗ್ಯಾಸ್ಗೂ ಕೂಡ ಪ್ರಾಬ್ಲಮ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾಯಿದೆ ಲೈಟಾಗಿ. ಇವಾಗ 1 ವಾರ ಆಗ್ತಾಯಿದೆ ಗ್ಯಾಸ್ ಸಿಲಿಂಡ್ರ್ ಕೊಡೋಕ್ಕೆ ನಮಗೆ LPG ಇಲ್ಲ.
ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಎಷ್ಟು ದಿನಕ್ಕೆ ಬರುತ್ತೋ ಭಯ ಆಗ್ತಾಯಿದೆ ಗುರು. ಈ ಥರ ಯುದ್ಧಗಳು ನಡೆದ್ರೆ ನೋಡಿ ಎಷ್ಟು ಕ್ಯೂ ಇದೆ ಅಂತ. ಸರ್ ಎಷ್ಟೊತ್ತಿಂದ ಕ್ಯೂ ನಿಂತಿದ್ದೀರಾ? ಎಷ್ಟೊತ್ತಿಂದ? 1 ಅವರು. ಬೆಳಗ್ಗೆ 4 ಗಂಟೆಯಿಂದ ನಿಂತಿರೋರು ಇನ್ನೂ ಕಚ್ಚಾಡ್ತಾವ್ರಲ್ಲಿ. ಅಲ್ಲಿ ಅಲ್ಲಿ ಒಬ್ಬೊಬ್ಬರು ಮಧ್ಯೆ ನುಗ್ತಾ ಇದ್ದಾರೆ. ಅದಕ್ಕೆ ಅಲ್ಲ, ನಾನು ಅಲ್ಲಿಂದ ರಿವರ್ಸ್ ಬಂದೆ ಇವಾಗ. ಗ್ಯಾಸ್ ಮತ್ತೆ ಎಷ್ಟು ಕೆ ಜಿ? 90, 60 ಇದ್ದು 90. ಪ್ರಾಬ್ಲಮ್ ಅಲ್ವಾ? ಗೌರ್ಮೆಂಟ್ ಫಿಕ್ಸ್ ಮಾಡಿರೋ 90 ಎಷ್ಟು? ಅವ್ರೇನು ಕೇಂದ್ರ ಸರ್ಕಾರ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಈ ಕಷ್ಟ. ಹಾಂ ಗೊತ್ತಾಗುತ್ತೆ ಅಲ್ಲ. ಇವಾಗ 4 ಅವರ್ ನೀವು ಗ್ಯಾಸ್ ಹಾಕ್ಸಗಳು ನಿಂತ್ಕೊಂಡು ದುಡಿಯೋದು ಯಾವಾಗ? ಬಾಡಿಗೆ ಗಾಡಿಗಳಿಗೆ ಬಾಡಿಗೆ ಕಟ್ಟೋದು ಯಾವಾಗ? ಏನು ಮಾಡೋದು ಹಿಂಗೆ ಜೀವನ? ಏನು ಮಾಡೋಕೆ? ಇಡೀ ಪ್ರಪಂಚಕ್ಕೆ ಹಿಂಗೆ ಆಗೋಗಿದೆಯಲ್ಲ. ಇವಾಗ ಯಾರನ್ನೂ ಕೇಳೋಕ್ಕಾಗಲ್ಲ. ನಾವು ನಮ್ಮ ಕೈಲಿದೆಯಾ ಅಂತಾರೆ ಇವಾಗ. ನೋಡಿ ಗುರು ಹೆಂಗಿದೆ ಜೀವನ. ಇಲ್ಲಿ LPG ಗ್ಯಾಸ್ಗಳದು ಎಷ್ಟು ಉಸಿವಾಗಿದೆ ಅಂತ ಹೇಳೋದಾದರೆ, ನಾಳೆ ದಿವಸ ನಮ್ಮ ಮನೆ ಒಲೆಗೂ ಕೂಡ ಬರುತ್ತೆ ಪ್ರಾಬ್ಲಮ್ಮು. ನೋಡಿ ಜೀವನ ಸಾಗಿಸ್ಬೇಕಲ್ಲ, ಕ್ಯೂ ನಿಂತ್ಕೊಂಡಾದರೂ ನಾವು ಹಾಕ್ಸ್ಕೊಂಡು ಹೋಗೋಣ ಅಂತ ಆಪ್ಷನ್ನೇ ಇಲ್ಲ. LPGಗೆ ಜಾಸ್ತಿ ಆಪ್ಷನ್ಗಳೇ ಇಲ್ಲ, ಬೇರೆ ಎಲ್ಲ. ಇವತ್ತು ಬಂದಿದೆ ಇಲ್ಲಿಗೆ. ಇವತ್ತು LPG 4 ದಿವಸದಿಂದ ಖಾಲಿ ಇತ್ತು. ಇವತ್ತು ಬಂದಿದೆಯಲ್ಲ, ಹೆಂಗೋ ಇನ್ಫಾರ್ಮೇಷನ್ ತಿಳ್ಕೊಂಡು ಬಂದು ಬೆಳಗ್ಗೆ 4 ಗಂಟೆಯಿಂದಲೇ ಗಾಡಿ ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ. ಇಲ್ಲೇ ಅರ್ಧ ದಿವಸ ಆಗೋಗುತ್ತೆ ಅನಿಸುತ್ತೆ ಹಾಕ್ಸೋ ಅಷ್ಟರಲ್ಲಿ. ಇಲ್ಲೇ ಮಧ್ಯಾಹ್ನ ಆಗೋಗುತ್ತೆ ನೀವು ಹಾಕ್ಸೋ ಅಷ್ಟರಲ್ಲಿ. ಇಲ್ಲಿ ಮೂವ್ ಮಾಡ್ಕೊಂಡು ಹೋಗೋಷ್ಟಲ್ಲ 1 kg LPGನೇ ಖಾಲಿ ಆಗೋಗುತ್ತೆ. ಹಿಂಗಾದರೆ ಕತೆ ಹೆಂಗೆ ಮುಗೀತು? ಈ LPGಗೇನ ಪ್ರಾಬ್ಲಮ್ಮು? CNGಗೂ? CNGಗೆ ಕೊಡ್ತಾಯಿದ್ದಾರೆ ನೋಡಿ. ಇವಾಗ LPG ಒಳ್ಳೆ ಮೈಲೇಜ್ ಅಂತ ತಗೊಂಡ್ರಿ, ಇವಾಗ ಹಿಂಗಾಗ್ತಾಯಿದೆ ಕತೆ. CNGಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, LPGಗೆ ಇವಾಗ ಪ್ರಾಬ್ಲಮ್ಮು. ನೋಡಿ ಕ್ಯೂ ಎಲ್ಲಿವರೆಗೂ ಇದೆ. ಟ್ರಾಫಿಕ್ ಬೇರೆ ಆಗೋಗಿದೆ ಗುರು ಇಲ್ಲಿ. ಓಹೋ ಪೆಟ್ರೋಲ್ ಬಂಕ್ ಆ ಕಡೆ ಈ ಕಡೆ 2 ಕಡೆಯಿಂದಲೂ ನುಗ್ತಾ ಇದ್ದಾರೆ. ಇವತ್ತು ಆಟೋಗಳು ರಾಶಿನೇ ನಮ್ಮ ಚಾಮರಾಜಪೇಟೆಯಲ್ಲಿ. ಹಿಂಗಿದೆ ಕತೆ ನೋಡಿ. ಪೆಟ್ರೋಲ್ ಬಂಕ್ಗಳಲ್ಲೂ ಪೆಟ್ರೋಲ್ಗಳೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ ನ್ಯೂಸಲ್ಲೆಲ್ಲ ಬರ್ತಾಯಿದೆ. ಆದರೆ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ 10:30 11 ಗಂಟೆ ಕ್ಲೋಸ್ ಮಾಡ್ತಾಯಿದ್ದವರು 8 ಗಂಟೆ 9 ಗಂಟೆಗೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಖಾಲಿ ಅಂತ ಕ್ಲೋಸ್ ಮಾಡ್ತಾಯಿದ್ದಾರೆ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ. ಈ ಥರ ಎಲ್ಲ ಆಗ್ತಾಯಿದೆ. ನಾನು ಎಲೆಕ್ಟ್ರಿಕ್ ಗಾಡಿ ಇರೋದ್ರಿಂದ ನನಗೆ ಹೋಗ್ತಾನೆ ಇಲ್ವಲ್ಲ ಪೆಟ್ರೋಲ್ ಬಂಕಿಗೆ, ಗೊತ್ತಾಗ್ತಾಯಿಲ್ಲ ಯಾವ ಥರ ಸಿಚುವೇಶನ್ ಇದೆ ಅಂತ. ಆಲ್ರೆಡಿ ಪೆಟ್ರೋಲ್ ಎಲ್ಲ ಸೆಲ್ಲಲ್ಲೆಲ್ಲ ತುಂಬ ಸಿಕ್ಕಾಪಟ್ಟೆ 20 ರೂಪಾಯಿ 23 ರೂಪಾಯಿ ಹತ್ರ ಜಾಸ್ತಿ ಆಗಿದೆ ಅಂತೆ. ಡೀಸೆಲ್ ಎಲ್ಲ ಪೆಟ್ರೋಲ್ ಎಲ್ಲ 7 ರೂಪಾಯಿ 8 ರೂಪಾಯಿ ಜಾಸ್ತಿ ಆಗಿದೆ ಅಂತೆ ಲೀಟ್ರಿಗೆ. ಈ ಕಡೆ ಮಿಡಲ್ ಈಸ್ಟಲ್ಲಿ ವಿರೋಧವಾಗಿ ಇಷ್ಟು ದೇಶಗಳು ಯುದ್ಧ ನಡೀತಾ ಇರೋದ್ರಿಂದ ಆ ದೇಶದಿಂದ ಏನು ಬರ್ತಾಯಿತ್ತು ನಮಗೆ ಆಮದು ಮಾಡ್ಕೊಳ್ತಾಯಿದ್ದೋ ಅದು ಎಷ್ಟು ಪ್ರಪಂಚಕ್ಕೆಲ್ಲ ಎಫೆಕ್ಟ್ ಕೊಡ್ತಾಯಿದೆ ಅಂತ ಅನ್ನೋದು ನೋಡಿ ನೀವು. ಯಾವಾಗ ನಮ್ಮ ದೇಶ ಆಮದು ಮಾಡೋದನ್ನ ಡಿಪೆಂಡ್ ಮಾಡ್ಕೊಳ್ಳುತ್ತೆ ಅಂದರೆ ಅಲ್ಲಿಂದ ತರಿಸೋದನ್ನ ಡಿಪೆಂಡ್ ಮಾಡ್ಕೊಳ್ತಾರೋ ಅಲ್ಲಿವರೆಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾವುದೆಲ್ಲ ಅವರು ಇಂಪೋರ್ಟ್ ಮಾಡ್ಕೊಳ್ತಾರೋ ಅದರಿಂದ ಪ್ರಾಬ್ಲಮ್ ಒಂದಲ್ಲ ಒಂದಿನ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಯಾವುದೋ ದೇಶದಲ್ಲಿ ಯುದ್ಧ ನಡೀತಾ ಇದೆ, ನಮ್ಗೆ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಕೇಳೋದಾದರೆ, ಯಾಕಂದರೆ ಒಂದಲ್ಲ ಒಂದು ದೇಶ ಒಂದ್ರ ಮೇಲೆ ಡಿಪೆಂಡ್ ಆಗಿರ್ತವೆ. ನಮ್ಮ ಇಂಡಿಯಾದಿಂದ ಹೋಗೋ ಕೆಲವೊಂದು ಐಟಮ್ಗಳಿಗೆ ಇನ್ನೊಂದು ದೇಶಗಳು ಡಿಪೆಂಡ್ ಆಗಿರ್ತವೆ. ಇವಾಗ ಗಲ್ಫ್ ಕಂಟ್ರಿಗಳಿಗೆಲ್ಲ ನಮ್ಮ ಇಂಡಿಯಾದಿಂದ ಎಷ್ಟೊಂದು ಐಟಮ್ಸ್ಗಳು, ಮಸಾಲ ಐಟಮ್ಸ್ಗಳು ಮತ್ತು ಫುಡ್ಗಳು ಅವೆಲ್ಲ ಇಲ್ಲಿಂದ ನಾವು ಕಳಿಸ್ತೀವಿ. ಅವರು ಅಲ್ಲಿಂದ ಆಯಿಲ್ಗಳು ನಮಗೆ ಬೇಕಾಗಿರೋ ಐಟಮ್ಗಳು ಅದನ್ನು ಅವ್ರು ಕಳಿಸ್ತಾರೆ. ಅವ್ರ ಹತ್ರ ಅಲ್ಲಿ ಬೆಳೆಯೋಕ್ಕಾಗಲ್ಲ ಅವ್ರ ಭೂಮಿಲೆಲ್ಲ. ಆ ಥರ ಎಕ್ಸ್ಚೇಂಜಲ್ಲಿ ನಡೆಯೋ ವ್ಯವಹಾರಗಳು ಆಗಿನ ಕಾಲದಿಂದನೂ ಕೂಡ ನಡ್ಕೊಂಡು ಬರ್ತಾಯಿದೆ. ಒಂದು ಏನಾದ್ರು ಎಡ್ವರ್ಟ್ ಆಯಿತು ಅಂದರೆ ಈ ಥರ ಇಶ್ಯೂಗಳು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ಅಲ್ಲಿ ಮಿಡಲ್ ಈಸ್ಟಲ್ಲಿ ಇಸ್ರೇಲು, ಇರಾನು ಮತ್ತು ಅಮೇರಿಕಾ ಇವು ಮೂವರ ಯುದ್ಧದಿಂದ ಇಡೀ ಪ್ರಪಂಚಕ್ಕೆ ಕೂಡ ಎಫೆಕ್ಟ್ ಬಿದ್ದಿದೆ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ನಮ್ಮ ಇಂಡಿಯಾದಂಥ
ಜನಸಂಖ್ಯೆ ಇರೋ ದೊಡ್ಡ ದೊಡ್ಡ ಕಂಟ್ರಿಗಳಿಗೆ ಈ ಇಶ್ಯೂ ಲೈಟಾಗಿ ಇವಾಗ ನೋಡಿ ಒಂದು ಸ್ಟಾರ್ಟಾಗಿ ಒಂದು ತಿಂಗಳಿಗೆ ಏನು ಅಷ್ಟೊಂದು ಎಫೆಕ್ಟ್ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು ಕೆಲವೊಬ್ಬರಿಗೆ. ಆದರೆ ಅದು ಇವಾಗ ಗೊತ್ತಾಗಲ್ಲ, ಇನ್ನೊಂದು 10 ದಿವಸ 15 ದಿವಸ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ನೋಡಿ ನಮಗೆ ಯಾವ ಥರ ಎಫೆಕ್ಟ್ ಬೀಳ್ತಾ ಇದೆ, ಐಯಲ್ಲಿ ಎಫೆಕ್ಟ್ ಬೀಳ್ತಾ ಇದೆ ಅನ್ನೋದು. ಗೌರ್ಮೆಂಟ್ ಅವರು ಎಷ್ಟಾಗುತ್ತೋ ಅಷ್ಟು ಅವ್ರ ಕಡೆಯಿಂದ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ತೀನಿ. ಏನು ಮಾಡೋಕ್ಕಾಗಲ್ಲ, ಇವಾಗ ಯಾರನ್ನೂ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಲ್ಲಿಯ ಸಮಸ್ಯೆ ಅಲ್ಲ ಇದು, ಇಂಟರ್ನ್ಯಾಷನಲ್ ಸಮಸ್ಯೆ ಇದ್ದಾಗ ನಾವು ಯಾರನ್ನ ಪ್ರಶ್ನೆ ಮಾಡೋಕ್ಕಾಗುತ್ತೆ. ಇಲ್ಲಿ ಯುದ್ಧ ನಿಲ್ಲಬೇಕು, ಯುದ್ಧ ನಿಂತೂ ಕೂಡ 1 ತಿಂಗಳು ಈ ಥರ ಸಮಸ್ಯೆ ಇರುತ್ತೆ, 1-2 ತಿಂಗಳು. 100 ಹಡಗುಗಳು ದಿನ ಎಕ್ಸ್ಪೋರ್ಟು ಇನ್ಪೋರ್ಟು ಎಲ್ಲ ಮಾಡ್ತಾಯಿತ್ತು. ಇವಾಗ ಏಕಾಏಕಿ ಸ್ಟಾಪ್ ಆಯಿತು ಅಂದರೆ 1 ತಿಂಗಳು 15 ದಿವಸಕ್ಕೆ ಆಗುವಷ್ಟು ಸ್ಟಾಕ್ಗಳು ಮಾತ್ರ ಒಂದು ಕಂಟ್ರಿಗಳು ಮೇಂಟೈನ್ ಮಾಡ್ಕೊಂಡಿರ್ತವೆ. ಈ ಥರ ಯುದ್ಧಗಳು ನಡೆದಾಗೆಲ್ಲ ಈ ಥರ ಇಶ್ಯೂ ಬಂದೇ ಬರುತ್ತೆ ನೋಡಿ. ಸೆಂಟ್ರಲ್ ಗೌರ್ಮೆಂಟು ಕೂಡ ಹೇಳ್ತಾ ಇದೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಎಲ್ಲ ಪ್ರತಿ ದಿನ ಯಾವ ಥರ ನಿಮಗೆ ಗ್ಯಾಸ್ಗಳು LPGಗಳು ಬರ್ತಾಯಿದೆ ಅದೇ ಥರ ಕೊಡ್ತೀವಿ ನಾವು. ಅಡುಗೆ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಕಮರ್ಷಿಯಲ್ಗಳ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಕಮರ್ಷಿಯಲ್ದೆಲ್ಲ ಆಲ್ಮೋಸ್ಟ್ ಆಲ್ ರೈಟ್ ಜಾಸ್ತಿ ಆಗಿಬಿಟ್ಟಿದೆ ಗುರು LPGಗಳು. ನೋಡೋಣ ಎಷ್ಟು ದಿನ ಹಿಂಗೆ ನಡೀತೆ ಅಂತ. ಇವಾಗ LPG ಸಮಸ್ಯೆ ಆಟೋದವ್ರಿಗೆ ಸ್ಟ್ರಾಂಗಾಗಿ ಎಫೆಕ್ಟ್ ಕೊಡ್ತಾ ಇದೆ. ನೋಡೋಣ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾವ ಥರ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ. ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ಬಗ್ಗೆ ಹೇಗನ್ನಿಸುತ್ತೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.